Hi friends, welcome back to Davangere Tutorials. ಸ್ನೇಹಿತರೆ, ಇವತ್ತಿನ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ಕ್ಲಾಸ್ ಅಲ್ಲಿ ನಾವು ಕೊಟ್ಟಿರುವಂತಹ ಆಕೃತಿಯಲ್ಲಿ ಇರತಕ್ಕಂತಹ ತ್ರಿಭುಜಗಳ ಸಂಖ್ಯೆಯನ್ನ ಯಾವ ರೀತಿ ಸಿಂಪಲ್ ಆಗಿ ಒಂದು ಶಾರ್ಟ್ ಟ್ರಿಕ್ ಅನ್ನು ಬಳಸಿ ಕಂಡುಹಿಡಿಯೋದು ಅನ್ನೋದನ್ನ ನೋಡೋಣ. ಇಲ್ಲಿ ತ್ರಿಭುಜಗಳಲ್ಲಿ ಕೊಟ್ಟಿರುವಂತಹ ಆಕೃತಿಯಲ್ಲಿ ಇರತಕ್ಕಂತಹ ತ್ರಿಭುಜಗಳ ಸಂಖ್ಯೆಯನ್ನ ಕಂಡುಹಿಡಿಯೋದ್ರಲ್ಲಿ ಒಟ್ಟು 3 ವಿಧಗಳಿದೆ. ಅದರಲ್ಲಿ ಮೊದಲನೇ ವಿಧವನ್ನು ನಾನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ನೋಡಿ, ಇಲ್ಲೊಂದು ಆಕೃತಿ ಇದೆ. ಮೊದಲ ಆಕೃತಿ. ಈ ಒಂದು ಮೊದಲ ಆಕೃತಿಯಲ್ಲಿ ಇರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಕೇವಲ 2 ರಿಂದ 3 ಸೆಕೆಂಡ್ಗಳಲ್ಲಿ ಸುಲಭವಾಗಿ ಕಂಡುಹಿಡಬಹುದು ಸ್ನೇಹಿತರೆ. ಇಲ್ಲಿ ನಮಗೆ ನೋಡಿದ ತಕ್ಷಣ ಗೊತ್ತಾಗುವಂತದ್ದೇನು, 2 ತ್ರಿಭುಜಗಳಿದೆ ಅಂತ ಅನ್ಸುತ್ತೆ. ಈ 2 ತ್ರಿಭುಜಗಳ ಜೊತೆಗೆ ಅದನ್ನ ಆವರಿಸಿರ್ತಕ್ಕಂತಹ ಮತ್ತೊಂದು ತ್ರಿಭುಜ, ಒಟ್ಟು 3 ತ್ರಿಭುಜಗಳಾಯ್ತು. ಸರ್, ಇದು ಸಿಂಪಲ್ ಇದೆ ಸರ್, ಈ ರೀತಿ ಸಿಂಪಲ್ ಇದ್ದಾಗ ನಾವು ಸುಲಭವಾಗಿ 3 ತ್ರಿಭುಜಗಳಿದೆ ಅಂತ ಹೇಳ್ಬೋದು. ಆದ್ರೆ ಜಾಸ್ತಿ ಆದಂಗೆ ಅಂದ್ರೆ ಕೊಟ್ಟಿರುವಂತಹ ಫಿಗರ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋದಾಗ, ಸ್ವಲ್ಪ ಹೈ ಲೆವೆಲ್ ಆಗ್ತಾ ಹೋದಾಗ ಯಾವ ರೀತಿ ಸರ್ ಕಂಡುಹಿಡಿಯೋದು, ಅದನ್ನೇ ನಾನು ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು. ನೋಡಿ, ಇಲ್ಲಿ ಒಟ್ಟು ಇಲ್ಲಿ ಒಂದಿದೆ. ಓಕೆ, ಇಲ್ಲಿ 1 + 2, ಇದು 1, ಇದು 2. ಇದೆರಡನ್ನು ಸಹ ಏನ್ ಮಾಡಿ ಕೂಡಿ 1 + 2 ಎಷ್ಟಾಯ್ತು? 3. ಹಾಗಾದ್ರೆ ಮೊದಲ ಆಕೃತಿಯಲ್ಲಿ ಇರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ? 3. ಓಕೆ, ಇದೇ ಶಾರ್ಟ್ ಟ್ರಿಕ್. 1 + 2, 1 + 2 ಎಷ್ಟಾಯ್ತು? 3 ಆಯ್ತು. ಅದೇ ರೀತಿಯಲ್ಲಿ ನಾವು ಎರಡನೇ ಆಕೃತಿಯಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆನ ಈಗ ಸುಲಭವಾಗಿ ಹೇಳ್ಬೋದು ಅಂತ ನಾನು ಭಾವಿಸ್ತೀನಿ. ಇಲ್ಲಿ 1, 2, 3, ಇದು ಬೇಸ್ ಏನಿದೆ, ಪಾದ ಏನಿದೆ, ಪಾದದಲ್ಲಿ ಇರ್ತಕ್ಕಂತಹ ತ್ರಿಭುಜಗಳಿಗೆ ನಾವು ಸಂಖ್ಯೆಗಳನ್ನ ಕೊಡ್ತಾ ಹೋಗೋಣ. 1, 2, 3. ಆ ಸಂಖ್ಯೆಗಳನ್ನ ಏನ್ ಮಾಡ್ಕೋಬೇಕು? ಕೂಡ್ಕೋಬೇಕು. ವೆರಿ ಸಿಂಪಲ್. 1 + 2 + 3, 1 + 2 + 3 ಎಷ್ಟಾಗುತ್ತೆ ಸ್ನೇಹಿತರೆ? ಒಟ್ಟು 6 ತ್ರಿಭುಜಗಳಾಗತ್ತೆ. ಓಕೆ, ಇದೇ ನಾವು ಸಿಂಪಲ್ ಆಗಿ ಕಂಡುಹಿಡಿಯೋದಕ್ಕೆ ಬಳಸುವಂತಹ ಟ್ರಿಕ್ ಆಗಿರುತ್ತೆ. ಹಾಗಾದ್ರೆ ಈ 3ನೇ ತ್ರಿಭುಜದಲ್ಲಿ ಇವಾಗ ಆಲ್ರೆಡಿ ನೀವು ನಿಮ್ಮ ಮೈಂಡ್ ಅಲ್ಲಿ ಗೊತ್ತಾಗಿರುತ್ತೆ ಎಷ್ಟು ತ್ರಿಭುಜಗಳಿದೆ ಅಂತ, ಸುಲಭವಾಗಿ ಯಾವ ರೀತಿ ಕಂಡುಹಿಡಬಹುದು ಅಂತ. ಇವುಗಳಿಗೆ ನಂಬರ್ ಕೊಡ್ತಾ ಹೋಗಿ. 1, 2, 3, 4. ಓಕೆ, 1, 2, 3, 4. ಅವುಗಳನ್ನ ಕೂಡಿ 1 + 2 + 3 + 4. 1 + 2 3, 3 + 3 6, 6 + 4 ಒಟ್ಟು 10 ತ್ರಿಭುಜಗಳು ಸ್ನೇಹಿತರೆ. 3ನೇ ಆಕೃತಿಯಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ 10. ಹಾಗಾದ್ರೆ ಈ 4ನೇ ಆಕೃತಿಯಲ್ಲಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನೀವು ಆನ್ಸರ್ ಅನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಓಕೆ, ಇವತ್ತಿನ ಈ ಒಂದು ಸಿಂಪಲ್ ಆಗಿ ಕೇವಲ 2 ರಿಂದ 3 ಸೆಕೆಂಡ್ ಅಲ್ಲಿ ಕೊಟ್ಟಿರುವಂತಹ ಆಕೃತಿಯಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆಯನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, 4ನೇ ಆಕೃತಿಯಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆಯನ್ನ ನೀವು ಕಮೆಂಟ್ ಮಾಡಿ. ರೈಟ್, ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದು 2ನೇ ವಿಧ. ಸೆಕೆಂಡ್ ಟೈಪ್, ಕೊಟ್ಟಿರುವಂತಹ ಆಕೃತಿಯಲ್ಲಿ ಇರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆಯನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಾನು ಇದರಲ್ಲಿ ಇರ್ತಕ್ಕಂತಹ ತ್ರಿಭುಜಗಳ ಸಂಖ್ಯೆಯನ್ನ ಇದೇ ರೀತಿ ಮೊದಲ ವಿಧದಲ್ಲಿ ಯಾವ ರೀತಿ ಬಹಳ ಸಿಂಪಲ್ ಆಗಿ ತಿಳ್ಕೊಂಡ್ವಿ, ಅದೇ ರೀತಿ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಮತ್ತೊಂದು ಶಾರ್ಟ್ ಟ್ರಿಕ್ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಸಿಗ್ತೀನಿ. ಓಕೆ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶಾರ್ಟ್ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದಗಳು.